ಹಾಯ್ ಹಲೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳೋಕ್ಕಾಗಲ್ಲ. ಯಾಕಪ್ಪ ಅಂತ ಹೇಳಿದ್ರೆ ಗೈಸ್, ಇವತ್ತು ಆ್ಯಕ್ಚುಲಿ ನಾನು ಬೆಂಗಳೂರಿಂದ ಮತ್ತೆ ಊರಿಗೆ ಹೋಗಬೇಕು ಅಂತ ಹೊರಟಿದ್ದೀನಿ. ಹಾಗಾಗಿ ಎಲ್ಲರೂ ಮನೇಲೇ ಇದ್ದಾರೆ, ಇವತ್ತು ನಾನು ಹೋಗ್ತೀನಿ ಅಂತ. ಇನ್ನು ಬೆಳಗ್ಗೆನೇ ಅಕ್ಕನೂ ಕೂಡ ಅವ್ರ ಮನೆಯಿಂದ ಮಕ್ಕಳನ್ನ ಕರ್ಕೊಂಡು ಬಂದರು. ಎಲ್ಲರೂ ಸೇರಿಕೊಂಡು ಅಜ್ಜಿನೂ ಕೂಡ ತುಂಬ ರೇಗಿಸ್ತಾಯಿದ್ರು. ಅಮ್ಮ ನನ್ನ ಜೊತೆನೇ ಬರತ್ತಾರಲ್ಲ, ಹಾಗಾಗಿ ಅಮ್ಮ ಮನೆಯಲ್ಲೆಲ್ಲ ಕೆಲಸ ಮಾಡ್ತಾಯಿದ್ದಾರೆ. ಇನ್ನು ಅಜ್ಜಿನ ಮೊಮ್ಮಕ್ಕಳೆಲ್ಲ ರೇಗಿಸ್ತಾಯಿದ್ರು. ಇನ್ನು ನನ್ನ ತಂಗಿನೂ ಕೂಡ ಬೈತಾಯಿದ್ವಿ, ಎಲ್ಲ ಅಮ್ಮನ ಕೈಯಲ್ಲೇ ಮಾಡಿಸ್ತೀಯಾ ಅಂಥೇಳಿ. ಅದೇನೋ ಒಂಥರ ಅವಳಿಗೆ ಅಮ್ಮನ ಹತ್ರ ಜಗಳ ಆಡಿಲ್ಲ ಅಂದರೆ ಅವಳಿಗೂ ಕೂಡ ಸಮಾಧಾನವೇ ಇರಲ್ಲ. ಇನ್ನು ಅಮ್ಮನ ಹತ್ರ ಎಲ್ಲ ಜಗಳ ಆಡಿಕೊಂಡು ಸ್ವಲ್ಪ ಫೈಟಿಂಗ್ ಎಲ್ಲ ಮಾಡಿಕೊಂಡು ತಮಾಷೆಗೆ ಇನ್ನು ನಾನು ನಮ್ಮ ಅಕ್ಕ ಚಿಕ್ಕಪೇಟೆಗೆ ಹೊರಟಿದ್ವಿ. ಚಿಕ್ಕಪೇಟೆಗೆ ಹೋಗ್ತಾ ಬಿಸಿಲು ಅಂದರೆ ಹೆವಿ ಬಿಸಿಲಿದೆ. ಈ ಥರ ಬಿಸಿಲನ್ನ ನಾನು ನೋಡೇ ಇಲ್ಲ, ಆ ರೇಂಜಿಗೆ ಬಿಸಿಲಿದೆ ಗೈಸ್. ಸೊ ಬಿಸಿಲಿಗೆ ಹೋಗ್ಬೇಕಾದ್ರೆ ತುಂಬ ಹುಷಾರಾಗಿರಿ. ಇನ್ನು ಹೋಗ್ತಾ ಟ್ರಾಫಿಕ್ಕು ನೀವು ನೋಡ್ತಾ ಇರ್ಬೋದು, ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಇತ್ತು. ಸೊ ನನಗೆ ನೆಕ್ಸ್ಟ್ ವೀಡಿಯೋ ಕಂಟಿನ್ಯೂ ಮಾಡೋದಕ್ಕೆ ಆಗಲಿಲ್ಲ, ತುಂಬ ಸುಸ್ತಾಗ್ಬಿಟ್ಟಿದೆ. ಇನ್ನು ಚಿಕ್ಕಪೇಟೆಗೆ ಹೋಗಿ ಸ್ವಲ್ಪ ಐಟಮ್ಸ್ ಎಲ್ಲ ತೊಗೊಂಡು ಬಂದಿದ್ದನ್ನು ಎಲ್ಲರೂ ಶೇರ್ ಮಾಡ್ಕೊತಾಯಿದ್ರು, ಅಕ್ಕ ಮತ್ತು ಚಿಕ್ಕಕ್ಕ ಇಬ್ಬರೂ. ಮದುವೆ ಇದೆ ಈಗ ನೆಕ್ಸ್ಟ್ ವೀಕೆಲ್ಲ. ಸೊ ಬರೋದಕ್ಕೆ ಎಲ್ಲರೂ ಎಷ್ಟೆಷ್ಟು ಬೇಕೋ ಏನು ಬೇಕೋ ಎಲ್ಲರೂ ಒಂದೊಂದು ಬಾಕ್ಸ್ ತಂದರೆ ಹೋಲ್ಸೇಲ್ ಸಿಗುತ್ತೆ. ಹಾಗಾಗಿ ಬಾಕ್ಸ್ ವೈಸ್ ತೊಗೊಂಬಂದು ಇವರಿಬ್ಬರು ಅರ್ಧ ಶೇರ್ ಮಾಡ್ಕೊತಾ ಇದ್ದಾರೆ. ಇನ್ನು ನಾನಂತೂ ಫುಲ್ಲು ಸುಸ್ತಾಗಿದ್ದೆ. ಇನ್ನು ಬೆಂಗಳೂರಿಂದ ಆ್ಯಕ್ಚುಲಿ ಮನೆಗೆ ಕೂಡ ಬಂದಿದ್ದೀನಿ. ನಿನ್ನೆ ನೈಟು ಆಲ್ಮೋಸ್ಟ್ 10-10:30 ಆಯಿತು ಮನೆಗೆ ಬರೋಷ್ಟರಲ್ಲಿ. ಯಾವ ರೇಂಜಿಗೆ ಬಿಸಿಲಿದೆ ಅಂತ ಹೇಳಿದ್ರೆ, ನಾನು ಚಿಕ್ಕಪೇಟೆಗೆ ಹೋಗಿದ್ದ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ಮದುವೆಗೆ ಬಳೆ ಎಲ್ಲಿ ತೊಗೊತೀವಿ ಮತ್ತು ಬಳೆ ಯಾವ ಥರ ಹಾಕ್ಕೊಡ್ತಾರೆ, ಬಳೆಗೆ ಎಷ್ಟು ಕಾಸ್ಟ್ ಆಗುತ್ತೆ, ಮದುವೆ ಯಾರೇ ಮದುವೆ ಮಾಡಿದ್ರು ಕೂಡ ಎಷ್ಟು ಎಲ್ಲಿ ಬಳೆ ತೊಗೊಂಡ್ರೆ ವರ್ಕೌಟ್ ಆಗುತ್ತೆ ಅನ್ನೋದನ್ನು ಶೇರ್ ಮಾಡೋಣ ಅಂದ್ಕೊಂಡೆ. ನಾವು ಆ್ಯಕ್ಚುಲಿ ಬಳೆ ತೊಗೊಂಬರೋದು ಗಟ್ಟಿ ಬಳೆ. ಈ ಕೆಲವೊಂದು ಕಡೆ ಎಲ್ಲ ಮದುವೆಗೆ ತುಂಬ ಶೈನಿಂಗ್ಸ್ ಇರುತ್ತೆ, ಅದು ಹೊರಗಡೆ ಡಿಸೈನ್ ನಿಮಗೆ ₹120, ₹130 ಇರುತ್ತೆ. ಬಟ್ ಅಲ್ಲಿ ನಿಮಗೆ ಡಿಸೈನ್ಸ್ ಮೇಲೆ ₹50, ₹40, ₹60 ಈ ಥರ ಇರುತ್ತೆ. ತುಂಬ ಚೆನ್ನಾಗಿರೋದು ಅಂದರೆ ₹70 ಆ ಥರ ಇರುತ್ತೆ. ಸೊ ಈ ರೇಂಜಲ್ಲಿ ಅದು ಬಳೆ ಸಿಗುತ್ತೆ, ಅದನ್ನು ತೋರಿಸೋಣ ಅಂತ ಅಂದ್ಕೊಂಡು ಹೊರಟಿದ್ದು. ಬಟ್ ಚಿಕ್ಕಪೇಟೆ ರೀಚ್ ಆಗೋ ಅಷ್ಟರಲ್ಲಿ ಫುಲ್ಲು ಸುಸ್ತಾಗ್ಬಿಟ್ಟಿದೆ. ವಿಡಿಯೋ ಕಂಟಿನ್ಯೂ ಮಾಡೋಕ್ಕೆ ಆಗಲಿಲ್ಲ ನನಗೆ. ಮತ್ತು ಅಲ್ಲಿಂದ ಮನೆಗೆ ಬಂದವಳು ಡಿಹೈಡ್ರೇಷನ್ಸ್ ಜಾಸ್ತಿ ಆಗಿ ಫುಲ್ಲು ಲೂಸ್ ಮೋಷನ್ಸು, ವಾಮಿಟು ಯಾವ ರೇಂಜಿಗಾಯಿತು ಅಂತ ಹೇಳಿದ್ರೆ ನಾನೇ ಇಟ್ಕೊಂಡಿರೋದಕ್ಕೆ ಆಗಲಿಲ್ಲ, ಅಷ್ಟು ಸುಸ್ತಾಗುತ್ತೆ. ಬಟ್ ಎಲ್ರಿಗೂ ಏನು ಹೇಳೋದಂದರೆ, ಬಿಸಿಲಿಗೆ ಹೋದಾಗ ಸ್ವಲ್ಪ ಕೇರ್ಫುಲ್ಲಾಗಿರಿ. ತುಂಬ ಬಿಸಿಲಿದೆ, ಏನಾದರೂ ಹುಷಾರಿಲ್ಲ ಅಂತಂದರೆ ನಿಜವಾಗ್ಲೂ ತಡ್ಕೊಳೋದಕ್ಕಾಗಲ್ಲ, ಅಷ್ಟು ಬಿಸಿಲಿರುತ್ತೆ, ತುಂಬ ಸುಸ್ತಾಗುತ್ತೆ. ಸೊ ಬೆಳಗ್ಗೆಯಿಂದ ಆ್ಯಕ್ಚುಲಿ ಮಜ್ಜಿಗೆ ಎಳ್ನೀರು ಈ ಥರ ಕುಡ್ಕೊಂಡೆ ಟೈಮ್ ಪಾಸ್ ಮಾಡ್ತಾ ಇರೋದು. ನೀವು ಏನಾದ್ರೂ ಬಿಸಿಲಿಗೆ ಹೋದರೆ ನನ್ನ ಥರ ಸಿಚುವೇಶನ್ ಆಗಿರುತ್ತೆ. ಅದರಲ್ಲೂ ಬೇರೆ ಇವಾಗ ಕಾರ್ಡ್ ಬಂದಿದೆ, ಕಾರ್ಡ್ ಕೊಡೋದಕ್ಕೂ ಹೋಗಬೇಕು, ಬಟ್ ಹೋಗೋದಕ್ಕಾಗ್ತಾಯಿಲ್ಲ, ಇಷ್ಟೊಂದು ಸುಸ್ತಾಗಿರೋದ್ರಿಂದ ಎಲ್ಲೂ ಹೋಗಿಲ್ಲ. ಸೊ ಬಿಸಿಲಲ್ಲಿ ಆದಷ್ಟು ಕಮ್ಮಿ ಇರಿ, ವಾಟ್ರ್ ಕಂಟೆಂಟ್ ಇರೋದನ್ನು ಚೆನ್ನಾಗಿ ಎಲ್ಲರೂ ಕುಡೀರಿ. ನೀರಾಗಿರ್ಬೋದು, ಹಣ್ಣಾಗಿರ್ಬೋದು. ಮಕ್ಕಳಿಗೆ ಸ್ವಲ್ಪ ಬಿಸಿಲಲ್ಲಿ ಬಿಡೋದನ್ನು ಅವಾಯ್ಡ್ ಮಾಡಿ ಅಂತ ಹೇಳ್ತೀನಿ. ಸೊ ಇವತ್ತಿನ ಬ್ಲಾಗ್ ಆ್ಯಕ್ಚುಲಿ ಜಾಸ್ತಿ ಹೊತ್ತೇನು ಕಂಟಿನ್ಯೂ ಮಾಡೋದಕ್ಕಾಗ್ತಾಯಿಲ್ಲ. ಸೊ ಬಿಸಿಲಲ್ಲಿ ಯಾರ್ಯಾರು ಹೊರಗಡೆ ಹೋಗೋರಿದ್ದೀರೋ ಸ್ವಲ್ಪ ನೀರನ್ನೆಲ್ಲ ಜಾಸ್ತಿ ಕುಡೀರಿ ಅಂತ ಹೇಳ್ತೀನಿ. ಸೊ ಇವತ್ತಿನ ಬ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಗೈಸ್. ನೆಕ್ಸ್ಟ್ ಬ್ಲಾಗಲ್ಲಿ ಆದಷ್ಟು ಹುಷಾರಾಗಿ ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಬಾಯ್.